ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಉಮಾಶ್ರೀ ಅಕ್ಕ, ನಿಮ್ಗೆ ಅಭಿನಂದನೆಗಳು. ಯಾವಾಗಿದ್ರೂ ಬಾಯಿ ತುಂಬ ಮಾತಾಡ್ತೀಯ, ಅದೇ ಒಂದು ಸಂತೋಷ. ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ. ಬಹುಶಃ ನೀವು ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿದವರಲ್ಲ. ಬೆಂಕಿಯಲ್ಲಿ ಅರಳಿದ ಹೂವು ಅಂತಂದ್ರೂ ತಪ್ಪಾಗಲಾರದು. 470 ಕನ್ನಡ ಮೂವಿ ನೀವು ಮಾಡಿದ್ದೀರಿ ಅಂತ ಇದರಲ್ಲಿ ಪ್ರಿಂಟಲ್ಲಿ ಹಾಕಿದ್ದಾರೆ. 470ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟನೆ. ಹಾಗೆ ಇದಲ್ದಲೇ ತಮಿಳು, ತೆಲುಗು, ತುಳು, ಕೊಂಕಣಿ ಮತ್ತು ಹಿಂದಿ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದಿರಿ. ಭೋಜೇಗೌಡರು ಚೆನ್ನಾಗಿ ಹೇಳಿದರು, ನೀವೊಬ್ಬರು ಹುಟ್ಟು ಕಲಾವಿದೆ, ಬಹುಮುಖ ಪ್ರತಿಭೆ ಇರತಕ್ಕಂಥ ಹುಟ್ಟು ಕಲಾವಿದೆ. ಯಾವುದೇ ಪಾತ್ರಕ್ಕೂ ಜೀವ ತುಂಬುವಂಥದ್ದನ್ನು ಒಬ್ಬ ಕಲಾವಿದೆಯಾಗಿ ನೀವು ಮಾಡಿದ್ದೀರಿ. ಇನ್ನೂ ದಶಕಗಳ ಕಾಲನೂ ಕೂಡ ನಿಮ್ಮ ಹಳೆ ಚಲನಚಿತ್ರಗಳು ಜನರ ಮನಸ್ಸಿನಲ್ಲಿ ಅಚ್ಚುಳಿದೇ ಇರುತ್ತೆ ಅನ್ನೋದಕ್ಕೆ ಅವರು ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ರು. ಆ ಪಾತ್ರಗಳ ಒಂದೊಂದು ಡೈಲಾಗನ್ನು ಕೂಡ ಹೇಳ್ತಾ ಇದ್ರು. ನಾನು ಯೋಚನೆ ಮಾಡ್ತಾ ಇದ್ದೆ, ಎಷ್ಟು ಸರಿ ನೋಡಿರ್ಬೋದು ಈ ಮನುಷ್ಯ ಪಿಕ್ಚರ್ ಅಂತೇಳಿ. ಆದರೆ ಅಷ್ಟು ಪಾತ್ರಗಳಲ್ಲಿ ಜೀವ ತುಂಬುವಂಥ ಕಳೆ ಇರೋದು ಅದರಲ್ಲಿ ಗೊತ್ತಾಗತ್ತೆ. ಮಹಿಳಾ ಮೀಸಲಾತಿ ಪಾರ್ಲಿಮೆಂಟ್ನಲ್ಲಿ ಪಾಸಾಗಿದೆ. ಮುಂಬರುವ ದಿನಗಳಲ್ಲಿ ಯಾರು ಬೇಡ ಅಂದರೂ ಮೀಸಲಾತಿ ಕಾರಣಕ್ಕೆ 33% ಕನಿಷ್ಠ ಕೊಡಲೇಬೇಕಾಗತ್ತೆ. ನಾವು ಇಂಥ ಸಂದರ್ಭಗಳಲ್ಲಿ ನಾವು ಎಷ್ಟೇ ಮೀಸಲಾತಿ ಮಹಿಳೆಯರ ಪರ ಅಂತ ಮಾತಾಡಿದರೂ ಕೂಡ ಸಂಪುಟ ವಿಸ್ತರಣೆ ಅಂತ ಸಂದರ್ಭ ಬಂದಾಗ ಒಬ್ಬೊಬ್ಬ ಮಹಿಳೆಯರು ಕೂಡ ಮಂತ್ರಿ ಸ್ಥಾನ ತಗೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಅರಿವಿಗೆ ಬಂದಿರುವಂಥ ಸಂಗತಿ. ಹಾಗಾದರೆ ಯೋಗ್ಯತೆ ಇಲ್ವ ಮಹಿಳೆಯರಿಗೆ ಅಂದರೆ, ಮಹಿಳೆಯರಿಗೆ ಎಲ್ಲ ಯೋಗ್ಯತೆಯೂ ಇದೆ. ನೀವು ಗಾದೆ ಮಾತುಗಳು ಹುಟ್ಟಿರೋದು ಕೂಡ ಗಂಡೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಗಾದೆ ಮಾತು ಹುಟ್ಟಲಿಲ್ಲ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಲೇ ಹೇಳಿದರು. ಒಂದು ಹೆಣ್ಣು ಗಟ್ಟಿ ನಿಂತರೆ ಮಾತ್ರ ಮನೆ ಮುಂದುವರಿಯೋದಕ್ಕೆ ಉದ್ಧಾರ ಆಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಮನೆ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಎಷ್ಟೋ ಮನೆಗಳನ್ನು ನಿಲ್ಲಿಸಿರೋದು, ಆತ್ಮವಿಶ್ವಾಸದಿಂದ ನಿಲ್ಲಿಸಿರೋದು ತಾಯಿಂದಿರೇ. ಆ ಸಾಲಿಗೆ ಸೇರಿದವ್ರು ನೀವು ಗಟ್ಟಿಗಿತ್ತಿ, ಹಠವಾದಿ ಇಲ್ಲದೆ ಇದ್ದರೆ, ಗಟ್ಟಿಗಿತ್ತಿ ಇಲ್ಲದೆ ಇದ್ದಿದ್ರೆ ಕಷ್ಟದ ದಿನಗಳಲ್ಲಿ ಇವತ್ತಕ್ಕೆ ಸ್ವಲ್ಪ ಕಷ್ಟ ಬಂದರೂ ಬದುಕೋ ಆಲೋಚನೆನೇ ಬಿಟ್ಬಿಡ್ತಾರೆ ಭಾಳ ಜನ. ಬಹುಶಃ ನೀವು ಅನುಭವಿಸಿರೋ ಕಷ್ಟಕ್ಕೆ ಇವತ್ತು ಎಷ್ಟೋ ಜನರಿಗೆ ಆ ಕಷ್ಟ ಇದೆ ಅಂತ ಅನ್ಸೋದಿಲ್ಲ. ನೀವು ಆ ಕಷ್ಟದ ನಡುವೆನೂ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಒಬ್ಬ ಸಾರ್ವಜನಿಕ ಬದುಕಿನಲ್ಲೂ ಕೂಡ ಯಶಸ್ವಿಯಾಗಿ ಶಾಸಕರಾಗಿ, ಸೋತಲ್ಲೇ ಗೆದ್ದು ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಈಗ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದೀರಿ. ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಾರತೀಯ ಪರಂಪರೆಗಳಲ್ಲಿ ಸ್ತ್ರೀ ಬೇರೆ ಇಲ್ಲ, ಪುರುಷ ಮತ್ತು ಸ್ತ್ರೀ ಒಂದೇನೆ. ಅದಕ್ಕೆ ಶಿವಶಕ್ತಿ ಭಗವಂತ ತನ್ನ ಅವತಾರದಲ್ಲೇನೆ ಅರ್ಧನಾರೀಶ್ವರನಾಗಿ ಕಾಣಿಸ್ಕೊಳ್ತಾನೆ. ತಾನೇ ಶಿವನಾಗಿ, ತಾನೇ ಪಾರ್ವತಿಯಾಗಿ, ಶಿವಶಕ್ತಿಯಾಗಿ ಕಾಣಿಸ್ಕೊಳ್ತಾನೆ. ಈ ಪರಿಪೂರ್ಣತೆ ಅನ್ನೋದು, ಸೃಷ್ಟಿಯ ಪರಿಪೂರ್ಣತೆ ಅಂತ ಅನ್ನೋದು ಪುರುಷ ಮತ್ತು ಪ್ರಕೃತಿ ಇಬ್ಬರಿಂದ ಮಾತ್ರ ಸಾಧ್ಯ ಅನ್ನೋದು ಪರಿಪೂರ್ಣತೆ. ಹಾಗಾಗಿ ಆ ಒಂದು ಉಪಸಭಾಪತಿಯಾಗಿ ನೀವು ಕೊಡ್ತಕ್ಕಂಥ ನಿರ್ಣಯಗಳು ಮುಂದೆ 10 ವರ್ಷಗಳ ನಂತರನೂ ಕೂಡ ಉಲ್ಲೇಖ ಮಾಡುವಂಥ ನಿರ್ಣಯಗಳಾಗಿ ಹೊರಬರಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸಿ ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಬಲ್ಕೀಸ್ ಬಾನು. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಯವರೇ. ಇವತ್ತು ಈ ಅವಧಿಯಲ್ಲಿ ದಾಖಲೆ ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ ಅವರಿಗೆ ಶುಭ ಕೋರಲಿಕ್ಕೆ ನಾನು ತಮ್ಮ ಮುಂದೆ ನಿಂತಿದ್ದೇನೆ. ಡಾಕ್ಟರ್ ಉಮಾಶ್ರೀ ಅವರು ಸೀಟ್ ನಂಬರ್ 22ರಲ್ಲಿ ಕೂತ್ಕೊಳ್ಳೋರು, ನಾನು ಸೀಟ್ ನಂಬರ್ 24ರಲ್ಲಿ ಕೂತ್ಕೊಳ್ಳೋರು. ಮಧ್ಯದಲ್ಲಿ ಜಬ್ಬರ್ ಮಾತ್ರ ಒಬ್ಬರು. ಪ್ರತಿ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಅಥವಾ ಯಾವುದೇ ವಿಚಾರಗಳು ಈ ಸದನದಲ್ಲಿ ಚರ್ಚೆ ಆದರೆ ಅಲ್ಲಿಂದ ಇಲ್ಲಿಗೆ ಮಧ್ಯ ಸೀಟನ್ನು ಬೈಪಾಸ್ ಮಾಡಿ ಡಿಸೋಚ್ ಅದು ಹೀಗೆ ಹೇಳಿದರೆ ಹೇಗೆ? ಅದು ಅವರು ಬಿಟ್ಟು ಹೋದ್ರಲ್ಲ, ಅದನ್ನು ಸರಿ ಮಾಡಲಿಲ್ಲಲ್ಲ, ಅದು ಮಾತಾಡಿದ್ದು ನ್ಯಾಯಯುತವಲ್ಲ.
ನಾನು ಅದರ ಬಗ್ಗೆ ಮಾತಾಡ್ಲ್ಯಾ, ನೀವೇನು ಹೇಳ್ತೀರಿ ಅಂತ ನನ್ನ ಹತ್ರ ಸಲಹೆ ಕೇಳ್ತಾ ಇದ್ರು. ನಾನು ಅದೇ ರೀತಿ ಅವರ ಹತ್ರ ಸಲಹೆ ಕೇಳ್ತಾ ಇದ್ದೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಐ ಆಮ್ ಮಿಸ್ಸಿಂಗ್ ಯು ಮೇಡಮ್. ಹೌದು, ಅವರು ಆಚೆ ಕಳಿಸ್ಕೊಟ್ಟೇವಲ್ಲ. ಹಾಗೆ ನಮಗೆ ನನ್ನ 22 ಸೀಟಿನ ಹತ್ತಿರ ಇರುವಂತವರು ಮಿಸ್ ಆದ್ರು ಅಂತ ಒಂದು. ಐವನ್ ಅವರೇ, ಅವರೆಲ್ಲ ವಿದೇಶಕ್ಕೆ ಹೋಗಿಲ್ಲ ಅಲ್ಲ, ಇಲ್ಲೇ ಇರೋದಲ್ಲ. ಅವರು ನೀವು ಅವಕಾಶ ಕೊಟ್ಟಾಗ ಮಾತ್ರ ಮೇಲೆ ಬರ್ತಾರೆ, ಅದು ಒಂದಿದೆ. ಎರಡನೇದು ಸಭಾಪತಿಗಳೇ, ನನಗೆ ಅವರ ಜೀವನದಲ್ಲಿ ನಡೆಸಿಕೊಂಡು ಬಂದಂತ ರೀತಿ, ನಾವು ಬಹಳಷ್ಟು ಸಲ ಹೇಳ್ತೇವೆ, ಇಫ್ ಯು ನೋ ದ ಹಿಸ್ಟ್ರಿ ಯು ಕ್ಯಾನ್ ಕ್ರಿಯೇಟ್ ಎನ್ ಹಿಸ್ಟ್ರಿ ಅಂತ. ನಿಮ್ಗೆ ನೀವು ಬೆಳೆದುಕೊಂಡು ಬಂದಂತಹ ದಾರಿ ಗೊತ್ತಿದ್ರೆ ನೀವು ಇನ್ನೊಂದು ದಾರಿಯನ್ನ ಹುಡುಕಿ ಅದನ್ನ ಸೃಷ್ಟಿಸಬಲ್ಲರು ಅಂತ ನಾವು ಹೇಳ್ತೇವೆ. ಹಾಗಾಗಿ ಇವತ್ತು ಮೇಡಮ್ ಅವರು ತಾವು ಬಂದಂತಹ ದಾರಿಯನ್ನ, ಕಷ್ಟದ ದಾರಿ, ಅದನ್ನ ಸುಗಮದ ದಾರಿಗೆ ಹೋಗ್ಲಿಕ್ಕೆ ಏನೆಲ್ಲ ಸಾಧನೆಗಳು ಬೇಕೋ ಅದು ಅವರ ಬದ್ಧತೆಯ ಮೂಲಕ ಮಾಡಿದ್ದಾರೆ. ನಮ್ಮ ಸಭಾನಾಯಕರು ಹೇಳಿದ್ರು, ಮೇಡಮ್ ಅವರು ತಮ್ಮ ಇನ್ವಾಲ್ವ್ಮೆಂಟ್, ಕಮಿಟ್ಮೆಂಟ್ ಮತ್ತೆ ಅವರು ಕೊಟ್ಟಂತಹ ಸಮಯ, ಇದರ ಮೂಲಕ ಅವರು ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತ ಮಾತನ್ನ ಹೇಳಿದ್ದಾರೆ. ನಾನು ಅದನ್ನ ಅನುಮೋದಿಸ್ತೇನೆ. ಅವರ ದಾರಿ ಸುಗಮವಾಗಿರಲಿಲ್ಲ, ಕಷ್ಟದ ದಾರಿ ಇತ್ತು. ಆ ದಾರಿಯಲ್ಲಿ ಅವರು ಏನು ತನ್ನ ಬದ್ಧತೆ, ಇನ್ವಾಲ್ವ್ಮೆಂಟು ಮಾಡಿದ್ದಾರೋ ಅದರ ಪರಿಣಾಮವಾಗಿ ಅವರು ಇಷ್ಟು ಎತ್ತರದ ಸ್ಥಾನಕ್ಕೆ ಬೆಳೆದಿದ್ದಾರೆ. 30 ವರ್ಷಗಳ ಕಾಲ ರಾಜಕೀಯ, 45 ವರ್ಷಗಳ ಕಾಲ ಸಾಂಸ್ಕೃತಿಕ ರಂಗ. ಈ 30 ವರ್ಷಗಳ ರಾಜಕೀಯ ರಂಗದಲ್ಲಿ MLA ಚುನಾವಣೆ ನಿಂತು ಗೆದ್ರು, ಮಂತ್ರಿಗಳಾದ್ರು, ಈ ಸದನಕ್ಕೆ 2 ಬಾರಿ ಬಂದ್ರು, ಈಗ ಈ ಸದನದ ಉಪಸಭಾಪತಿಗಳಾಗಿ ಆಯ್ಕೆಯಾದರು. ಅದರ ಅರ್ಥ ಅವರು ಕೊಟ್ಟಿರ್ತಕ್ಕಂತಹ ಶ್ರಮ ಮತ್ತು ಅವರ ತೋರಿಸಿದ ಬದ್ಧತೆಯೇ ಇದಕ್ಕೆ ಅರ್ಹವಾಗಿ ನೀವು ಇವತ್ತು ಉಪಸಭಾಪತಿಗಳಾಗಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶುಭ ಕೋರ್ತೇನೆ.